ನಮಸ್ಕಾರ ರೀ. ನನ್ನ ನೋಡುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಳ್ತೀನಿ ರೀ. ಬರ್ರಿ ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾರು ರೀ. ಹೋಳಿಗೆ ಸಾರು, ಕಡುಬು ಸಾರು ಅಥವಾ ಒಬ್ಬಟ್ಟಿನ ಸಾರು ಅಂತನೂ ಕೂಡ ಕರಿತೀವಿ. ಬೇಳೆ ಕಟ್ಟಿನ ಸಾರು ಅಂತ ಕರಿತೀವಿ. ಯಾವ ರೀತಿ ಘಮ ಘಮ ಅನ್ನತೈತ್ರಿ, ಯಾವ ರೀತಿ ಮಾಡೋದಂತ ನೋಡೇ ಬಿಡೋಣ್ರಲ್ಲ. ನೀವೇನಾದ್ರೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಕೆಳಗಿರೋ ಬೆಲ್ ಐಕಾನ್ ಒಂದ್ಸರಿ ಟಚ್ ಮಾಡಿಬಿಡ್ರಿ. ಎಲ್ಲನ ಹಾಕೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪ್ತಾವೆ ನೋಡ್ರಿವ. ನೋಡ್ರಿ ಹಿಂಗೆ ಮಾಡ್ರಿ. ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳಂತ ನೋಡೋಣ ಬರಲ್ಲ ಇನ್ನು. ನೋಡ್ರಿ, ಒಂದು ಈರುಳ್ಳಿ ತೊಗೊರಿ, ಒಣ ಕೊಬ್ಬರಿ ತೊಗೊರಿ ಅಥವಾ ಹಸಿ ಕೊಬ್ಬರಿನೂ ನೀವು ಯೂಸ್ ಮಾಡ್ಕೋಬೋದು. ಕರಿಬೇವು ತೊಗೊರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಂತೆ ಕಾಳು, ಕರಿ ಕಾಳು ಎಲ್ಲ ನೀವು ತೊಗೊಂಡು ಏನು ಮಾಡ್ಬೇಕಂತಂದ್ರೆ ಈ ರೀತಿ ನೀವು ಒಂದು ಪಾತ್ರೆ ಇಟ್ಟದಕ್ಕೆ ಏನು ಮಾಡ್ರಲ್ಲ, ಸ್ವಲ್ಪ ಎಣ್ಣೆ ಹಾಕಿರಲ್ಲ, 2 ಸ್ಪೂನ್ ಎಣ್ಣೆ ಹಾಕಿ ನೀವು ತುರಿದರೆ ಇಟ್ಕೋರಿ ಕೊಬ್ಬರಿ, ಇಲ್ಲ ಹೆಂಚರ ಇಟ್ಕೋರಿ ಅಥವಾ ಹಸಿ ಕೊಬ್ಬರಿ ಇರೋ ತೊಗೊರಿ, ಒಣ ಕೊಬ್ಬರಿ ಇರೋ ತೊಗೊರಿ. ಅದನ್ನೇನು ಮಾಡಿರಿ, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಒಂದು ಹೆಂಚು ಇಟ್ಕೊಂಡಿರಲ್ಲ ಆನಿಯನ್ನ, ಅದನ್ನೇನು ಮಾಡ್ಕೊರಿ, ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಹಿಂಗೆ ಇದೇ ರೀತಿ ಅದನ್ನು ಹುರ್ಕೋಬೇಕ್ರಿ. ನೀವಿಲ್ಲೇ ರೆಡ್ ಚಿಲ್ಲಿನೂ ತೊಗೋಬೋದ್ರಿ, ಗ್ರೀನ್ ಚಿಲ್ಲಿನೂ ತೊಗೋಬೋದ್ರಿ. ಒಣ ಮೆಣಸಿನ್ಕಾಯಿ ಇದ್ರೆ ನೀವು ಒಣ ಮೆಣಸಿನ್ಕಾಯಿನೂ ತೊಗೊರಲ್ಲ, ನಿಮ್ಗೆ ಯಾರು ಬೇಡ ಅಂದೇವೆ. ಇದ್ದದ್ದು ಮಾತ್ರ ತೊಗೊಂಡು ಹಾಕಿ ಸಾಂಬಾರು ಮಾಡೋದನ್ನ ಟೇಸ್ಟ್ ರೀ. ಇಲ್ಲದ್ದು ಎಲ್ಲಿ ಹುಡುಕೊಂತ ಕುಂದ್ರದ್ರಿ. ಅದಕ್ಕೆ ನಾವೇನು ಮಾಡತ್ತೇವೆ, ಇಲ್ಲೇ ಇದ್ದದ್ದು ನಮ್ಮ ಹಸಿ ಖಾರ ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟಾಗಿರುತ್ತೆ ರೀ. ನಮ್ಮ ಅಜ್ಜಿ ಮೊದಲೆಲ್ಲ ಹಸಿ ಖಾರ ಹಾಕಿ ಮಾಡ್ತಿಳ್ರಿ, ತುಂಬ ಟೇಸ್ಟಾಗಿರ್ತೈತೆ ರೀ. ಅದಕ್ಕೆ ನಾವು ಹಸಿ ಖಾರನ ಹಾಕಿ ಮಾಡತ್ತೇವೆ ರೀ. ಬೇಕಾದ್ರೆ ಟೇಸ್ಟ್ ನೋಡ್ರಲ್ಲ ನೀವು, ಹಸಿ ಖಾರದ್ದು ಮತ್ತು ಒಣ ಖಾರದ್ದು ಯಾವ ರೀತಿ ಟೇಸ್ಟ್ ಬದಲಾವಣೆ ಇರ್ತಾವೆ ನೋಡ್ರಿ ಸ್ವಲ್ಪ. ಈಗ ಏನು ಮಾಡತ್ತೀನಿ ರೀ, ಅದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ರಿ. ನಾ ಎಲ್ಲ ಹುರಿದು ಇಟ್ಕೊಂಡಿದ್ದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದನ್ನು ಏನು ಮಾಡೀನಿ, ಒಂದು ಸೈಡ್ ಇಟ್ಟು ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕಿ ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಸಾಸ್ವೆ ಮತ್ತು ಜೀರಿಗೆ ಹಾಕಿ ಕರಿಬೇವು, ಹಸಿ ಎಲೆ ಹಾಕ್ರಿ. ಅಂದ್ರೆ ತುಂಬ ಚೆನ್ನಾಗಿರ್ತೈತೆ ರೀ. ಸಿಡಿಬೇಕು ರೀ, ಅದು ಕರಿಬೇಕು ಅಂದ್ರೆ. ನೋಡ್ರಿ ಈಗೆಲ್ಲ ಗ್ರೇವಿ ಮಾಡಿ ಇಟ್ಕೊಂಡಿವಲ್ರಿ, ಅದನ್ನೆಲ್ಲ ಹಾಕಿ ನೋಡ್ರಿ ಅದ್ರೊಳಗೆ. ಟರ್ಮರಿಕ್ ಪೌಡ್ರ್ ಮತ್ತು ಅರಿಶಿನ ಪುಡಿನೂ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತೈತೆ ರೀ. ಅರಿಶಿನ ಪುಡಿ ಅನ್ನೋದು ಹೆಲ್ತಿಗೆ ತುಂಬ ಒಳ್ಳೇದಲ್ರಿ. ಇಲ್ಲೆಲ್ಲ ಹೆಲ್ತಿಗೆ ತುಂಬ ಚಲೋ ಇದ್ದದ ಹಾಕೇನು ಬಿಡ್ರಿ, ಹಂಗೇನು ತಿಳ್ಕೊಬೇಡ್ರಿ. ಇನ್ನೂ ನೀವೇನಾದರೂ ಈ ಸಾರು ನೋಡ್ಲಾಕತ್ತುವಾಗ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿರೋ ಇನ್ನೊಂದು ಸಾರಿ ನೋಡ್ರಲ್ಲ, ಸಬ್ಸ್ಕ್ರೈಬ್ ಮಾಡಿರಲ್ಲ ಅದನ್ನ ಚಾನಲ್ನ ಕ್ಲಿಕ್ ಮಾಡಿಬಿಡ್ರಿ. ಹೌದ್ರಿ. ನೋಡ್ರಿ, ಇದು ಹುಣಸೆ ಹುಳಿ. ಇಲ್ಲಿ ನೀವು ಹುಣಸೆ ಹುಳಿ ನಾನು ನೆನೆ ಇಟ್ಕೊಂಡಿದ್ದೆ ಹಾಕೀನಿ, ಇನ್ನೂ ಟೇಸ್ಟಾಗಿರ್ತದೆ ಅಂತ. ನೀವೇನಾದರೂ ಟೊಮ್ಯಾಟೊನೂ ಕೂಡ ನೀವು ಯೂಸ್ ಮಾಡ್ಕೋಬೋದು, ಅದು ಡಿಫ್ರೆಂಟ್ ಟೇಸ್ಟಾಗಿರ್ತೈತೆ ರೀ. ನಾನು ಇಲ್ಲಿ ಏನು ಮಾಡೀನಿ, ಈಗ ನೋಡ್ರಿ ಅದು ಹಾಕಿನಿಲ್ಲ ಏನಂತ ಗೊತ್ತಾತನ್ರಿ, ಅದು ಬೇಳೆ ಕುದಿಸಿದ ಕಟ್ಟಿನ ಸಾರು ರೀ. ಅದನ್ನು ತೆಗೆದಿಟ್ಕೊಂಡಿದ್ನಲ್ಲ ಅದು. ಅದಕ್ಕೆ ಏನು ಮಾಡೀನಿ, ಸ್ವಲ್ಪ ವಾಟರ್ ಬೇಕಂದ್ರೆ ನೀವು ಹಾಕೋರಿ, ಗಟ್ಟಿ ಇರ್ತೈತೆ ಅಂಥೇಳಿ ನಾ ಇದನ್ನು ಮಾಡೀನಿ. ನೀವು ಹೂರ್ಣ ಹಾಕಿದ್ದು ಬೆಲ್ಲ ಹಾಕಿದ್ದನ್ನು ಅದ್ರಾಗ ಹಾಕ್ಬೋದು ರೀ. ಬ್ಯಾಡ ಅಂತಂದ್ರೆ ಬೆಲ್ಲ ಹಾಕಲ್ಲ, ತೆಗೆದು ಏನಾರು ಇಟ್ಕೊಂಡಿದ್ರೆ ಅದನ್ನೂ ಅದ್ರಾಗ ಹಾಕ್ರಿ, ಮಂದಗೆ ಆಕ್ಕೈತಿ ಸಾರು. ಅದಕ್ಕೆ ಸ್ವಲ್ಪ ಎಲ್ಲನೂ ನೀವೇನು ಮಾಡಬೇಕು, ಸ್ವಲ್ಪ ಅಡಿಗೆ ಉಪ್ಪು ಹಾಕ್ಬೇಕ್ರಿ. ಅಡಿಗೆ ಉಪ್ಪು ಹಾಕಿದಿಂದ ಮತ್ತು ಸ್ವಲ್ಪ ಬೆಲ್ಲ, ನೀವೇನಾದರೂ ಅದು ಆ ಬ್ಯಾಳಿದು ಹೂರ್ಣದ ಬ್ಯಾಳಿದು ಬೆಲ್ಲ ತೊಗೊಂಡಿದ್ರೆ ಆ ಬೆಲ್ಲ ಹಾಕಬೇಡ್ರಿ. ಇಲ್ಲಂತಂದ್ರೆ ಬೆಲ್ಲ ಹಾಕ್ರಿ. ಹಂಗೆ ಬ್ಯಾಳಿ ಸಪ್ಪ ಅಂತ ತೊಗೊಂಡಿದ್ರೆ ಕಟ್ಟ ಬ್ಯಾಳಿ ಕುಡ್ಸಿರ್ನ ಅದು ಟೇಸ್ಟ್ ಬರ್ತೈತೆ ರೀ. ನಾ ಇಲ್ಲಿ ಏನು ಮಾಡೀನಿ ಅಂದ್ರೆ ಸ್ವಲ್ಪ ಬೆಲ್ಲನೂ ಹಾಕೀನಿ ರೀ. ಈಗ ನೋಡ್ರಿ ಬಡ ಬಡ ಕುದೀತಿ ಅದ, ನಮ್ಮ ಸಾಂಬಾರು ಟೇಸ್ಟ್ ಆಯ್ತು. ಇನ್ನೇನು ಐತಿರಲ್ಲ, ಇನ್ನೇನು ನಾವೇನು ಮಾಡೋದು, ಟೇಸ್ಟ್ ಘಮ ಘಮ ಅನ್ನಕತ್ತೈತಿ. ಮಾಡೋ ಹೊತ್ನ್ಯಾಗ ಹೊಟ್ಟೆ ಬೇರೆ ಹಸಿಯಾಕತ್ತಿ. ನೀವು ಇದನ್ನ ನೋಡ್ಕೊಂತ ಕುಂತ್ರಿ ಅನ್ನಿಸ್ತೈತಿ. ಹೋರ್ಲೆ ಏನು ಇದನ್ನ ನೋಡ್ಕೊಂಡು ಕೂತ್ರನ, ಅಡಿಗೆ ಮನೆಗೆ ಹೋಗಿ ಬಡ ಬಡ ಕಡ್ಲಿ ಬ್ಯಾಳಿ ತೊಗೊಂಡು ಏನು ಮಾಡಿರಿ, ಒಂದು ವಾಟೆ ಕಡ್ಲಿ ಬ್ಯಾಳಿ ತೊಗೊಂಡು ಕುಕ್ಕರ್ಗೆ ಹಾಕಿ ಹುಳಿ ಮಾಡಿ ಕೊಡ್ರಿ ಅಥವಾ ಸಾರು ಮಾಡಿ ಕೊಡ್ರಿ. ಹುಡುಗರು ನೀವು ಜಿಗದಾಡಿ. ಇದು ಹುಣ್ಣಿಮೆ ಅಮಾಸಿಗೆ ಒಮ್ಮೆ ತಿನ್ಬೇಕಂತ ಏನಿಲ್ಲರಿ, ಯಾವ್ದಾರ ಹರಿದಿನ ಹಬ್ಬಕ್ಕೆ ಅಷ್ಟೇ ತಿನ್ಬೇಕಂತೇನಿಲ್ಲ. ನಮಗೆ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದ್ರಿ. ಈಗೇನು ಮೊದಲೆಲ್ಲ ಏನು ಮಾಡ್ತಿದ್ರಿ ಪಾಪ ತಿನ್ನಾಕ, ಈಗೇನು ಎಲ್ಲ ಸಿಗ್ತೈತಿರಲ್ಲ. ಮೊದ್ಲಿನ ಕಾಲ ಒಳಗೆ ಪಾಪ ಇಷ್ಟು ಮಾಡ್ಕೋಬೇಕಾರ ರಗಡ ಆಕೈತ್ರಿ. ಈಗೆಲ್ಲ ನಾವು ಸೌಕರ್ಯಗಳನ್ನು ಹೆಚ್ಚಾಗಿದ್ರಿಂದ ನಮ್ಗೆ ಯಾವ ಬ್ಯಾಳೆ ಸಾರು ಮಾಡ್ಕೋಕು ತುಂಬ ಈಸಿ ರೀ. ಮಾಡ್ಕೊಳಕ್ಕೆ ಬರಲಿಲ್ಲ ಅಂದರೂ ನಮ್ಮಂಥವ್ರು ಅದೀವಲ್ರಿ, ನಾವೆಲ್ಲ ತಿಳಿಸ್ಕೊಡ್ತೇವ್ರಿ. ಅವ್ನು ನೋಡಿ ಕ್ಯಾಸ್ ಮಾಡಿರಿ. ಈ ಸಾಂಬಾರು ಇಷ್ಟ ಆಗೈತೆ ಅಂದ್ಕೊಂಡೇನೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಅಂತ ಹೇಳ್ತಾ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.